ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವಸ್ತುಗಳನ್ನ ಇದು ಯಾರ್ದು ವಸ್ತು ಅಂತ ಕೇಳಿದಾಗ ಅದು ನಮ್ಮದೇ ಆಗಿದ್ದರೆ ಇದು ನಂದು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲು, ಇದು ಒಂದು ಕತ್ರಿ ಇದೆ. ಈ ಕತ್ರಿ ಯಾರ್ದು ಅಂತಂದರೆ ನಂದು ಅಂತ ಹೇಳ್ತೀನಿ. ಆಮೇಲೆ ಇದು ಸ್ಟೇಪ್ಲರ್ ಇದೆ. ಇದು ಯಾರ್ದು ಅಂತ ಕೇಳಿದಾಗ ಇದು ಸ್ಟೇಪ್ಲರ್ ನಂದು ಅಂತ ಹೇಳ್ತೀವಿ. ಇದು ರಬ್ಬರ್ ಸ್ಟಾಂಪ್ ಇದೆ. ಇದು ಯಾರ್ದು ಅಂತ ಕೇಳಿದಾಗ ನಂದು ಅಂತ ಹೇಳ್ತೀವಿ. ಆದರೆ ಈ ವಸ್ತುಗಳೆಲ್ಲ ನಾನಲ್ಲ, ನಾನು ಬೇರೆ, ಆ ವಸ್ತುಗಳು ಬೇರೆ. ಹಾಗೆ ಇದೇ ರೀತಿ ಇದು ಯಾರ ಕೈ ಅಂತ ಕೇಳಿದಾಗ ನನ್ನ ಕೈ ಅಂತ ಹೇಳ್ತೀವಿ. ಇದು ಯಾರ ಕಣ್ಣು ಅಂತ ಕೇಳಿದಾಗ ಇದು ನನ್ನ ಕಣ್ಣು ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಾನು ಬೇರೆ, ಈ ಒಂದು ಕಣ್ಣು, ಕೈ ಅಥವಾ ನಮ್ಮ ದೇಹದಲ್ಲಿ ಇರುವುದು ಯಾವುದಾದ್ರೂ ಕೇಳಿ ನಂದು ಅಂತ ಹೇಳ್ತೀವಿ. ಆದರೆ ನಾನು ಮತ್ತು ಅದು ಒಂದಲ್ಲ ಅಲ್ವಾ? ಅದು ಬೇರೆ, ಇದು ಬೇರೆ ಅಂತ ಅರ್ಥ ಬರುತ್ತೆ. ಹಾಗಾದರೆ ಈ ನಾನು ಯಾರು, ಈ ನಾನು ಅನ್ನೋದು ಏನು, ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ, ಆ ಒಂದು ಜ್ಞಾನನ ತಿಳ್ಕೊಳ್ಳೋದಕ್ಕೆ ನಾವು ಈ ಭೂಮಿ ಮೇಲೆ ಬಂದಿರೋದು. ಆದರೆ ಅದನ್ನು ಬಿಟ್ಟು ನಾವು ಬೇರೆ ಜ್ಞಾನನೆಲ್ಲ ತಗೊಳ್ತಾ ಇರ್ತೀವಿ. ಅದನ್ನು ಒಂದು ಉಪಯೋಗ ಉಂಟು. ಆದರೆ ಅದ್ರ ಜೊತೆಗೆ ಈ ನಾನು ಅನ್ನೋದು ಯಾರು ಅನ್ನೋದು ಕಂಡಿಡ್ಕೊಳ್ಳೋದೇ ಒಂದು ಮುಖ್ಯವಾಗಿರುವಂಥ ಉದ್ದೇಶ. ಆ ಉದ್ದೇಶಕ್ಕಾಗಿಯೇ ನಾವು ಈ ಭೂಮಿ ಮೇಲೆ ಬಂದಿರೋದು. ದ ಪರ್ಪಸ್ ಆಫ್ ದಿ ಲೈಫ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ದ ಪರ್ಪಸ್ ಆಫ್ ದಿ ಲೈಫ್.